ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SLC ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ 18ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 2ನೇ ತಾರೀಕಿನ ತನಕ ವಾರ್ಷಿಕ ಪರೀಕ್ಷೆ 1 ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂಥದ್ದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರುವಾಗಿದ್ದಾವೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಮುಂಚೆಯಿಂದನೂ ಕೂಡ ಈ ಒಂದು ಡೌಟ್ಸನ್ನು ಇಟ್ಕೊಂಡಿದ್ದಾರೆ. ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಒಂದು ಕ್ಲಾರಿಟಿಗಳನ್ನು ಮಕ್ಕಳಿಗೆ ಕೊಡ್ತಿರೋ ಕೂಡ ಹಲವಾರು ಪ್ರಶ್ನೆ ಗೊಂದಲದಲ್ಲಿ ವಿದ್ಯಾರ್ಥಿನಿಯರು ಇದ್ದೀರಾ ಅಂತ ಹೇಳ್ಬೋದು. ನಮಗೂ ಕೂಡ ಒಂದು ಇನ್ಸ್ಟಾಮ್ ಆಗಿರ್ಬೋದು, ಒಂದು ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು ಮಕ್ಕಳು ಕೇಳ್ತಾನೆ ಇದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದೆ ನಮಗೆ ಕ್ಲಾರಿಫೈ ಮಾಡಿ ಸರ್ ಅಂತ ಅಂದ್ಬಿಟ್ಟು. ಸೊ ಅಂದರೆ ಅಭ್ಯರ್ಥಿಗಳಿಗೆ ಹೊಸ ನಿಯಮ ಏನು ಪಾಸಿಂಗ್ ಮಾರ್ಕ್ಸ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ಮಾಡಿದ್ದಾರೆ ಮತ್ತು SLC ವಿದ್ಯಾರ್ಥಿಗಳಿಗೆ ಮೇಯ್ನ್ ಆಗಿ ಮಾಡಿದ್ದಾರೆ ಇದೊಂದು ಚೇಂಜಸ್ ಅಂತ ಹೇಳ್ಬೋದು. ಸೊ ಇಂಟರ್ನಲ್ ಮಾರ್ಕ್ಸ್ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನ ಸೇರಿಸ್ಬಿಟ್ಟು ನಾವು ರಿಸಲ್ಟನ್ನು ಕೊಡ್ತೀವಿ ಅಂತೆಲ್ಲ ಮಾಹಿತಿನ ಕೊಟ್ಟರು. ಮತ್ತು ಪಾಸಿಂಗ್ ಮಾರ್ಕ್ಸ್ನಲ್ಲಿ ಒಂದು ಮಹತ್ವದ ಒಂದು ಬದಲಾವಣೆ ಮಾಡೋದಲ್ಲ. ಸಾಕಷ್ಟು ಅಭ್ಯರ್ಥಿಗಳಿಗೆ ಮಕ್ಕಳುಗಳಲ್ಲಾಗಿರ್ಬೋದು, ಟೀಚರ್ಸ್ಗಳಲ್ಲೂ ಕೂಡ ಒಂದು ಡೌಟ್ಸ್ ಇದೆ ಅಂತ ಹೇಳ್ಬೋದಾಗಿರೋದು. ಈ ವಿಡಿಯೋದಲ್ಲಿ ನೋಡಿದ ನಂತರ ಕೊನೆಯ ತನಕ ವಿಡಿಯೋ ನೋಡಿ, ಆಗ ನಿಮಗೆ ಒಂದು ಕ್ಲಾರಿಫಿಕೇಶನ್ ಅಂತೂ ಸಿಗುತ್ತೆ ಅಂತ ಹೇಳ್ಬೋದು. ಪಕ್ಕಾ ಮಾಹಿತಿ ಅಂತ ಹೇಳ್ಬೋದಾಗಿದ್ದು ಸಂಪೂರ್ಣವಾಗಿ ಲೆಕ್ಕಾಚಾರ ಮಾಡೋದ್ರ ಮುಖಾಂತರದಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಅಂಕ ಬಂದಂಥ ಸಂದರ್ಭದಲ್ಲಿ ಸೊ ಇಲಾಖೆ ಹೊಸ ನಿಯಮದ ಪ್ರಕಾರ ನೀವು ಉತ್ತೀರ್ಣ ಆಗ್ತೀರಾ, ಪಾಸ್ ಆಗ್ತೀರಾ, ಒಂದು ಕ್ಲಾರಿಟಿ ಅಂತೂ ಫೈನಲ್ ಆಗಿ ಈ ವಿಡಿಯೋ ಮುಖಾಂತರ ನಿಮಗೆ ಸಿಗುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇರುತ್ತೆ ಉಚಿತವಾಗಿ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಮಕ್ಕಳೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಿರುತ್ತೆ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ. ಮತ್ತೆ ನಮ್ಮ ಚಾನಲ್ ನಿಮಗೆ ಸಿಗದೇ ಹೋಗಬಹುದಿರುತ್ತೆ. ಎಲ್ಲ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಈ ಥರ ಗ್ರೇಸ್ ಮಾರ್ಕ್ಸ್ ಬಂದಂಥ ಸಂದರ್ಭದ ಅಪ್ಡೇಟ್ಸ್ಗಳಾಗಿರ್ಬೋದು, ಈ ಥರ ಎಲ್ಲ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಡೌಟ್ಸ್ಗಳ ಅಭ್ಯರ್ಥಿಗಳು ಇದೆಲ್ಲರೂ ಕೂಡ ಕ್ಲಿಯರ್ ಆಗ್ತಿರುತ್ತೆ. ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಲಿಂಕಲ್ಲೂ ಕೂಡ ಕೊಟ್ಟಿರ್ತೀವಿ. ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಲಿಂಕನ್ನು ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಒಂದು ಆರ್ಟಿಕಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾಗಿರುತ್ತೆ. ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಅಭ್ಯರ್ಥಿಗಳಿಗೆ ಒಂದು ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ರಿಸಲ್ಟ್ ಅಪ್ಡೇಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ಮಾಹಿತಿಗಳನ್ನು ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲಿ ದಿನನಿತ್ಯ ಚೆಕ್ ಮಾಡ್ತೀರಿ. ಪ್ರತಿಯೊಂದು ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಿರುತ್ತೆ ವೇಗವಾಗಿ ಅಂತ ಹೇಳ್ತೀವಿ. ಯೂಟ್ಯೂಬ್ಗಿಂತ ಮೊದಲೇ ಮತ್ತು ಎಲ್ಲದಕ್ಕಿಂತ ವೇಗವಾಗಿ ಸಿಗ್ತಿರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಟೆಲಿಗ್ರಾಮ್ ಎಲ್ಲ ಮುಖಾಂತರ ಮಾಹಿತಿನ ಪಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ನಾವು ಈಗ ತಿಳ್ಕೊಂಡು ಬಂದ್ಬಿಡೋಣ. ವಿದ್ಯಾರ್ಥಿಗಳಿಗೆ SLC ಪಾಸಿಂಗ್ ಮಾರ್ಕ್ಸ್ನಲ್ಲಿ ಏನು ಮಹತ್ವದ ಒಂದು ಬದಲಾವಣೆ ಆಗಿತ್ತಲ್ಲ 2026ರಲ್ಲಿ ಹೊಸ ರೂಲ್ಸ್ನ ಪ್ರಕಾರದಲ್ಲಿ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಆಗಿದ್ದಾರೆ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನ ಸೇರಿಸ್ಬಿಟ್ಟು ನಾವು ರಿಸಲ್ಟನ್ನು ಕೊಡ್ತೀವಿ ಅಂತ ಹೇಳಿದ್ರು. ಬಹುತೇಕ ಅಭ್ಯರ್ಥಿಗಳು ಏನಿದ್ದಾರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಂದರೆ ಎಲ್ಲ ಸಬ್ಜೆಕ್ಟ್ನಲ್ಲೂ ಒಂದೇ ರೀತಿ ನಿಯಮ ಅನ್ವಯ ಆಗೋದಿಲ್ಲ ಮಕ್ಕಳು. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಿರುತ್ತೆ. ಮತ್ತು ಎಷ್ಟು ಸಬ್ಜೆಕ್ಟ್ಸ್ ಬರಬೇಕು, ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇಟ್ಕೊಂಡಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಕೇಳ್ಪಟ್ಟಿರ್ತೀರ. ಈ ಬಾರಿ ಮಾಹಿತಿಯ ಪ್ರಕಾರದಲ್ಲಿ 35% ಏನು ಪಾಸಿಂಗ್ ಮಾರ್ಕ್ಸ್ ಇತ್ತಲ್ಲ, ಅಂದರೆ ಅಭ್ಯರ್ಥಿಗಳಿಗೆ ಪ್ರತಿ ವಿಷಯದಲ್ಲೂ 35 ಅಂಕನ ತಗೋಬೇಕಿತ್ತು ಅಂತ, ಅದರ ಬದಲಾಗಿ 33ಕ್ಕೆ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಪಾಸಿಂಗ್ನ ಒಂದು ಪರ್ಸೆಂಟೇಜನ್ನು ಇಳಿಸಿರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಅಂದರೆ ಶೇಕಡ ಅಭ್ಯರ್ಥಿಯ ಒಂದು ಪರೀಕ್ಷೆಯಲ್ಲಿ 33% ಅಂಕವನ್ನು ತಗೊಂಡಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿನ ಉತ್ತೀರ್ಣ ಅಂತ ಪರಿಗಣಿಸ್ತೇವೆ ನಾವು ಅಂತಕ್ಕಂಥ ಮಾಹಿತಿಲಿ. ಸೊ ಒಂದು ಸರ್ಟಿಫಿಕೇಟ್ ಕೂಡ ವಿದ್ಯಾರ್ಥಿಗೆ ಸಿಗುತ್ತೆ, ಅವನು ಪಾಸ್ ಕೂಡ ಆಗ್ತಾನೆ ಶೇಕಡ 33% ತೊಗೊಂಡ್ರೆ ಅಂತ. ಓಕೆ 33% ಅಂತ ಆಯಿತು. ಬಟ್ ಈಗ ಮಾರ್ಕ್ಸ್ ಲೆಕ್ಕದಲ್ಲಿ ಹೇಳೋದಾದ್ರೆ ಸೊ ಅದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ ಇದೆಲ್ಲ ಡೌಟ್ ಆಗ್ತಿದೆ ನಮಗೆ, ಯಾವ ರೀತಿಯಾಗಿ ಅಂತ ಅರ್ಥ ಆಗ್ತಿಲ್ಲ ಅಂತಕ್ಕಂಥ ಮಕ್ಕಳಿಗೆ ಈಗ ಅರ್ಥ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಶಿಕ್ಷಣ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಏನು ಮಾಹಿತಿನ ಕೂಡ ಕೊಟ್ಟಿದ್ರು, ನೋಟಿಫಿಕೇಶನ್ ಕೂಡ ಪ್ರಕಟ ಮಾಡಿದ್ರು, ಅಂದರೆ ಅಭ್ಯರ್ಥಿಗಳಿಗೆ ಸೂಚನೆ ಕೂಡ ತಿಳಿಸಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಅದನ್ನು ತೋರಿಸೋದ್ರ ಮುಖಾಂತರ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಇವಾಗ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದೀನಿ. ಸ್ಕ್ರೀನ್ ಮುಖಾಂತರ ಏನು ಗಮನಿಸ್ತಿದ್ದೀರಲ್ಲ ಮಕ್ಕಳು, ಅದರಲ್ಲಿ ಬಾಹ್ಯ ಮತ್ತು ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನು ಸೇರ್ಪಡೆಗೊಳಿಸಿ SLC ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರು. ಸೊ ಅದರಲ್ಲಿ ಶೇಕಡ 33% ಅಂಕ ತಗೊಂಡ್ರೆ ಪಾಸ್ ಅಂತ ಹೇಳಿದ್ರು. ಅಂದರೆ 625 ಅಂಕಗಳಿಗೆ ಕನಿಷ್ಠ 200 ಅಂಕಗಳನ್ನು ಗಳಿಸಿದಲ್ಲಿ ಆಯಾ ವಿಷಯದಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 30 ಅಂಕಗಳನ್ನು ಪಡೆದಲ್ಲಿ ಅಂತಹ ಅಭ್ಯರ್ಥಿನ ಉತ್ತೀರ್ಣ ಅಂತ ಪರಿಗಣಿಸ್ತೀವಿ ಅಂತೆಲ್ಲ ಮಾಹಿತಿನ ಕೊಟ್ಟರು. ಸೊ ಇಲ್ಲಿ ಡೌಟ್ ಶುರು ಆಯಿತು ಅಂತ ಹೇಳ್ಬೋದು. ಸೊ ಮೇನ್ ಆಗಿ ಇಲ್ಲಿ ನೋಡಿದರೆ ಪ್ರಸ್ತುತ ಸಾಲಿನಲ್ಲಿ ಅಂತ ಮಾಹಿತಿನ ಕೊಟ್ಟಿದ್ರಲ್ಲ ಆಂತರಿಕ ಮೌಲ್ಯಮಾಪನವನ್ನು, ಸೊ 125 ಅಂಕಗಳಿಗೆ ಅಂದರೆ ಪ್ರಥಮ ಭಾಷೆ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತಲ್ಲ ಅಭ್ಯರ್ಥಿಗಳಿಗೆ, ಅದರಲ್ಲಿ ಒಂದು ಎಕ್ಸಾಮನ್ನು ನೀವು ಏನು 25 ಅಂಕಕ್ಕೆ ಇಂಟರ್ನಲ್ ಕೊಡ್ತಾರೆ ಮತ್ತು ಎಕ್ಸಾಮನ್ನು ನೀವು 100 ಮಾರ್ಕ್ಸ್ಗೆ ಬರೀತಿರ್ತೀರ. ಮತ್ತು ಉಳಿದ ಸಬ್ಜೆಕ್ಟ್ಸ್ ಇರುತ್ತಲ್ಲ ಮೇನಾಗಿ ಅರ್ಥ ಮಾಡ್ಕೊಳ್ಳಿ, ಉಳಿದ ಸಬ್ಜೆಕ್ಟ್ಸಲ್ಲಿ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ, ನಿಮಗೆ 100 ಮಾರ್ಕ್ಸ್ಗೆ ಓವರಾಲ್ ಕೌಂಟ್ ಆಗುತ್ತೆ. ಬಟ್ 20 ಮಾರ್ಕ್ಸ್ ಇಂಟರ್ನಲ್ಲು ಅಂದರೆ ಫಸ್ಟ್ ಲ್ಯಾಂಗ್ವೇಜನ್ನು ಹೊರತುಪಡಿಸಂಥ ವಿಷಯಗಳಲ್ಲಿ ಬರುತ್ತೆ. ಸೊ 80 ಮಾರ್ಕ್ಸ್ಗೆ ಆ ಒಂದು ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಪರೀಕ್ಷೆನ ಬರೀತಿರ್ತೀರ. ನಿಮಗೆ ವಿಡಿಯೋ ಅರ್ಥ ಆಗ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಸರಿಯಾಗಿ ಅರ್ಥ ಅಂತೂ ಆಗುತ್ತೆ, ಬಟ್ ಇನ್ನೊಮ್ಮೆ ರಿಪೀಟ್ ಮಾಡಿ ವಿಡಿಯೋ ನೋಡಿ, ನಿಮಗೆ ಆವಾಗ ಕ್ಲಾರಿಟಿ ಅಂತ ಸಿಗುತ್ತೆ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ ಸಾಮಾನ್ಯವಾಗಿ ಈ ಒಂದು ಸಬ್ಜೆಕ್ಟ್ಸ್ ಮೆಜಾರಿಟಿ ತೊಗೊಂಡಿರ್ತಾರೆ. NSQF ವಿದ್ಯಾರ್ಥಿಗಳು ಇದೆಲ್ಲ, ಸೊ ಅದು ಕೆಲವೊಂದು ಅಭ್ಯರ್ಥಿಗಳು ಅಷ್ಟೇ ಇರ್ತಾರೆ, ಅವ್ರು ನೋಡ್ಕೋಬೋದಾಗಿರುತ್ತೆ. ಅವರು ಕೂಡ ಸೇಮ್ ಮಾಹಿತಿನ ಕೊಟ್ಟಿದ್ದಾರೆ. ಶೇಕಡ 33% ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಮೇನ್ ಆಗಿ ಇಲ್ಲಿ ತಿಳಿಸಿರೋದೇನೆಂದರೆ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ, 125 ಮಾರ್ಕ್ಸ್ಗೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತಲ್ಲ ನಿಮ್ಮದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಉರ್ದು ಆಗಿರ್ಬೋದು, ತೆಲುಗು, ತಮಿಳು ಯಾವುದೇ ಒಂದು ಸಬ್ಜೆಕ್ಟ್ನ ಒಂದು ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ತೊಗೊಂಡಿದ್ರೆ ಅನ್ಕೊಳ್ಳಿ, ಅದು 100 ಮಾರ್ಕ್ಸ್ಗೆ ನಿಮಗೆ ಪ್ರಶ್ನೆ ಪತ್ರಿಕೆನ ಕೊಟ್ಟಿರ್ತಾರೆ ಎಕ್ಸಾಮ್ನಲ್ಲಿ. ಸೊ ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೋಬೇಕಿರುತ್ತೆ. ಸೊ ಈ ನಿಯಮ ಯಾವ ಥರ ಅನ್ವಯ ಆಗುತ್ತೆ ಅಂದರೆ, ಮೊದಲು ಹಿಂದಿದ್ದಂಥ ನಿಯಮ ಏನಿತ್ತಲ್ಲ, ವಿದ್ಯಾರ್ಥಿಯು ಕನಿಷ್ಠವಾಗಿ ಪರೀಕ್ಷೆಯಲ್ಲಿ ಇಂತಿಷ್ಟು ಅಂಕ ತಗೊಳ್ಳೇಬೇಕು ಅನ್ನೋ ನಿಯಮ ಇತ್ತು. ಸೊ ಇಂಟರ್ನಲ್ ಮಾರ್ಕ್ಸ್ ಏನಿತ್ತಲ್ಲ ಆ ನಂತರದಲ್ಲಿ ಆ್ಯಡ್ ಮಾಡ್ತಿರೋ, ಸೊ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕಂಡು ಬರ್ತಿತ್ತು ಅಭ್ಯರ್ಥಿಗಳಿಗೆ. ಅಂದರೆ ಶಾಲೆ ಕಡೆಯಿಂದ ಎಲ್ಲ ಒಂದು ಅಸೈನ್ಮೆಂಟ್ ಇನ್ನೊಂದು ಮತ್ತೊಂದೆಲ್ಲ ವರ್ಕ್ಗಳೆಲ್ಲ ಕೊಟ್ಟಿರ್ತಿದ್ರು, ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಿದ್ರು. ಬಟ್ ಆದರೆ ಅಭ್ಯರ್ಥಿಗಳಿಗೆ ಸೊ ಅದನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಇಂತಿಷ್ಟು ಅಂಕ ಬಂದರೆ ಮಾತ್ರ ಅವ್ನು ಪಾಸ್ ಅಂತ ಆಗ್ತಿತ್ತು, ಇಲ್ಲ ಅಂದರೆ ಅವ್ನ ಪಾಸ್ ಅಂತ ಪರಿಗಣಿಸ್ತಿರಲ್ಲ. ಆದರೆ ಈ ಬಾರಿ ಯಾವ ಥರ ಮಾಡಿದ್ದಾರೆ ಅಂದರೆ ಆಂತರಿಕ ಮತ್ತು ಬಾಹ್ಯ ಅಂಕ ಎರಡನ್ನೂ ಕೂಡ ಸೇರಿಸ್ತಾರೆ. ಎರಡನ್ನ ಸೇರಿಸಿದಂಥ ಸಂದರ್ಭದಲ್ಲಿ ಶೇಕಡ 33% ಅಂಕ ಬಂದರೆ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಏನಿದೆಯಲ್ಲ 125 ಮಾರ್ಕ್ಸ್ಗೆ ಕೌಂಟ್ ಆಗುತ್ತೆ. ಬಟ್ ಅದರ ಅಭ್ಯರ್ಥಿಯು ಆ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕಿರುತ್ತೆ ಅಂದರೆ ವಿದ್ಯಾರ್ಥಿಗೆ
ಒಂದು ಪರೀಕ್ಷೆಯಲ್ಲಿ ಓವರಾಲ್ ಆಗಿ 33% ಅಂತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಮಾತ್ರ ಹೇಳ್ತಿರುವಂಥದ್ದು. ಇತರ ಸಬ್ಜೆಕ್ಟ್ಸನ್ನು ಕೂಡ ಹೇಳ್ತೀನಿ. ಸೊ ಆ ಪ್ರಕಾರದಲ್ಲಿ ತಿಳಿಸುವಂಥದ್ದು ಅಭ್ಯರ್ಥಿಗೆ 33 ಮಾರ್ಕ್ಸ್ ಬಂದರೆ ಪಾಸ, 20 ಇಂಟರ್ನಲ್ ಕೊಟ್ಟಿರ್ತಾರೆ. ಸೊ ನಮಗೆ ಅಂತಕ್ಕಂಥ ಒಂದು ಡೌಟ್ಸನ್ನು ಕೆಲವೊಂದು ಅಭ್ಯರ್ಥಿಗಳು ಕೇಳ್ತಿರಲಿ. ಸೊ ಈ ಒಂದು ಫಸ್ಟ್ ಲ್ಯಾಂಗ್ವೇಜಲ್ಲಿ 25 ಮಾರ್ಕ್ಸ್ಗೆ ಇಂಟರ್ನಲ್ ಇರುತ್ತೆ. ಸೊ ಇಂಟರ್ನಲ್ ಮಾರ್ಕ್ಸನ್ನು ಟೋಟಲ್ ಮಾಡ್ತಿರೋದ್ರಿಂದ ಅವ್ರು ಈ ಬಾರಿ ಕೌಂಟ್ ಮಾಡ್ಕೊತಿರೋದ್ರಿಂದ 25 ಇಂಟರ್ನಲ್ನ ತೊಗೊಂಡು ಎಕ್ಸಾಮ್ನಲ್ಲಿ ಅಭ್ಯರ್ಥಿಯು ಸೊ 33% ಅಂತಂದರೆ ಅಭ್ಯರ್ಥಿಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೆದಿರುತ್ತಲ್ಲ, ಸೊ ಅದಾಗಿರ್ಬೋದು. ಅಂದರೆ ಒಟ್ಟು 125 ಮಾರ್ಕ್ಸ್ಗೆ 33% ಅಂದರೆ ಅಭ್ಯರ್ಥಿಗೆ ಓವರಾಲ್ ಆಗಿ 41-42 ಅಂಕ ಬಂದರೂ ಕೂಡ ಅಭ್ಯರ್ಥಿನ ಪಾಸ್ ಅಂತ ಪರಿಗಣನೆ ಆಗ್ತಾರೆ. ಎಕ್ಸಾಂಪಲ್ ಹೇಳ್ತಿರುವಂಥದ್ದು 25 ಮಾರ್ಕ್ಸ್ ಪ್ಲಸ್ ಅಭ್ಯರ್ಥಿದು 16 ಅಂಕವನ್ನು ಎಕ್ಸಾಮಲ್ಲಿ ತೊಗೊಂಡ್ರು ಕೂಡ ಆ ಅಭ್ಯರ್ಥಿಗೆ ಏನಾಗಿರುತ್ತೆ ಓವರಾಲ್ ಆಗಿ 125 ಮಾರ್ಕ್ಸ್ಗೆ 33% ಬಂದಿರುತ್ತಲ್ಲ ಅಭ್ಯರ್ಥಿಗಳಿಗೆ, ಆ ಕಾರಣಕ್ಕೆ ಅವರು ಉತ್ತೀರ್ಣ ಅಂತ ಪರಿಗಣನೆ ಆಗ್ತೀರಾ ಅಂತ ಹೇಳ್ಬೋದು. ನಂತರದಲ್ಲಿ ಇತರ ಒಂದು ಸಬ್ಜೆಕ್ಟ್ಸನ್ನು ಕೂಡ ನೋಡಿದರೆ ಉಳಿದ ಸಬ್ಜೆಕ್ಟ್ಸಲ್ಲಿ 20 ಪ್ಲಸ್ ಅಭ್ಯರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾರೆ ಅಂತ ಏನು ಡೌಟ್ ಇತ್ತಲ್ಲ ಅಭ್ಯರ್ಥಿಗಳಿಗೆ, ಹೌದು 13 ಮಾರ್ಕ್ಸ್ಗಳನ್ನು ಬಂದಂಥ ಸಂದರ್ಭದಲ್ಲೂ ಕೂಡ 20 ಪ್ಲಸ್ 13 ಎಷ್ಟಾಗುತ್ತೆ 33% ಆಗ್ಬಿಡುತ್ತಲ್ಲ ಅಭ್ಯರ್ಥಿಗಳಿಗೆ 100 ಮಾರ್ಕ್ಸ್ಗೆ. ಸೊ ಈ ಕಾರಣಕ್ಕೆ ಅಭ್ಯರ್ಥಿಗೆ ಈ ರೀತಿ ಆದರೂ ಕೂಡ ಈ ಒಂದು ಹೊಸ ನಿಯಮದ ಪ್ರಕಾರ ಅಭ್ಯರ್ಥಿನ ಪಾಸ್ ಅಂತ ಪರಿಗಣಿಸ್ತಾರೆ. ಆದರೆ ಓವರಾಲ್ ಆಗಿ ಅಭ್ಯರ್ಥಿಗಳಿಗೆ ಸೊ ಇಂತಿಷ್ಟು ಮಾರ್ಕ್ಸ್ ಅಂತಕ್ಕಂಥ ಇರುತ್ತಲ್ಲ 33% ಬರಲೇಬೇಕಿರುತ್ತೆ ಪ್ರತಿ ಸಬ್ಜೆಕ್ಟಲ್ಲಿ. ಸೊ ಅದರ ಹೊರತಾಗಿ ಅಭ್ಯರ್ಥಿಗೆ ಮತ್ತೆ ಇನ್ನೊಂದು 625ಕ್ಕೆ 206 ಮಾರ್ಕ್ಸ್ ಅಂತ ಏನು ಕೊಟ್ಟಿರಲ್ಲ, 625ಕ್ಕೆ 206ಕ್ಕಿಂತ ಇನ್ನೂ ಜಾಸ್ತಿ ಬಂದರೂ ಕೂಡ ಬಟ್ ಒಂದು ಸಬ್ಜೆಕ್ಟಲ್ಲಿ ಕನಿಷ್ಠ ಅಂಕ ಬಂದಿಲ್ಲ ಅಂದರೆ ಆ ಅಭ್ಯರ್ಥಿನ ಪಾಸ್ ಅಂತ ಪರಿಗಣಿಸೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಭ್ಯರ್ಥಿ ಇವಾಗ ಒಂದು 625 ಮಾರ್ಕ್ಸ್ ಏನಿರುತ್ತಲ್ಲ 500 ಮಾರ್ಕ್ಸ್ ತೊಗೊಂಡಿದ್ದಾನೆ ಅನ್ಕೊಳ್ಳಿರಿ, ಇನ್ನೊಂದು ಯಾವುದೋ ಸಬ್ಜೆಕ್ಟ್ಸ್ ಅನ್ಕೊಳ್ಳಿ, ಆ ಒಂದು ಯಾವುದೋ ಒಂದೇ ಒಂದು ಸಬ್ಜೆಕ್ಟಲ್ಲಿ ಅವನು ಪರೀಕ್ಷೆಯಲ್ಲಿ ಕನಿಷ್ಠ ಅಂಕನೂ ಕೂಡ ತೊಗೊಂಡಿಲ್ಲ ಅಂದರೆ ಅಭ್ಯರ್ಥಿಗೆ, ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅವ್ನಿಗೆ 20 ಕೊಟ್ಟಿದ್ರು ಕೂಡ ಒಟ್ಟಿನಲ್ಲಿ ಆ ಸಬ್ಜೆಕ್ಟಲ್ಲಿ ಅವನು 13ಕ್ಕಿಂತ ತುಂಬ ಕಡಿಮೆ ತೊಗೊಂಡ್ಬಿಟ್ಟಿದ್ದಾನೆ ಅನ್ಕೊಳ್ಳಿ, 5-6 ಮಾರ್ಕ್ಸ್ ಈ ಥರ ತೊಗೊಂಡಾಗ ಅವನು 500 ಮಾರ್ಕ್ಸ್ ಬಂದರೂ ಕೂಡ ಪಾಸ್ ಮಾಡಲ್ಲ. ಯಾಕಂದರೆ ಅಭ್ಯರ್ಥಿಗಿದು ಒಟ್ಟಾರೆಯಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳು ಕೂಡ 33% ಬಂದಿರಲೇಬೇಕು ಅಂತ ಮಾಹಿತಿನಲ್ಲಿ ಕೊಟ್ಟಿರೋದಾಗಿರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು.